ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಗಳನ್ನು ಮುಚ್ಚಿ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಅಪ್ಪ, ಈ ದಿನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ದಿನದಲ್ಲಿ ಅಪ್ಪ, ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯಗಳನ್ನು ಆಶೀರ್ವಾದ ಮಾಡಿರಿ. ಕೇಳಿಸಿಕೊಳ್ಳುವಂಥವರಿಗೂ ಇದು ಬಹಳ ಆಶೀರ್ವಾದವಾಗಿರಲಿ, ಬಿಡುಗಡೆಯಾಗಿರಲಿ, ರಕ್ಷಣೆಯಾಗಿರಲಿ, ಅದ್ಭುತವಾಗಿರಲಿ, ಪರಲೋಕ ರಾಜ್ಯಕ್ಕೆ ಮಾರ್ಗವಾಗಿರಲಪ್ಪ. ಆಶೀರ್ವದಿಸಿ, ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್. Greetings to everyone in the name of our Lord Jesus Christ. ಎಲ್ಲರಿಗೂ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate from the book of Luke chapter 18. ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ಒಂದು ಅಧ್ಯಾಯ ಅಂದರೆ, ವಿಷಯ ಅಂದರೆ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಿಂದ Verse from 1 to 8. 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. This is the parable of the persistent women. ಇಲ್ಲಿ ಒಂದು ವಿಧವೆಯ ಸ್ತ್ರೀಯನ್ನು ಕುರಿತು ಅಲ್ಲಿ ಒಂದು ಸಾಮ್ಯವನ್ನು ಯೇಸು ಸ್ವಾಮಿ ಹೇಳುವುದನ್ನು ನೋಡುತ್ತೇವೆ. Jesus is telling to his disciples this parable. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ ಸಾಮ್ಯವನ್ನು ಕಥೆಯ ರೂಪದಲ್ಲಿ ಹೇಳುತ್ತಾ ಇದ್ದಾರೆ. The Lord is telling here ಇಲ್ಲಿ ಸ್ವಾಮಿ ಹೇಳ್ತಾರೆ, that always you need to pray and not to give up. ಬೇಸರಗೊಳ್ಳದೆ, ಎಡಬಿಡದೆ, ಎಚ್ಚರವಾಗಿದ್ದು ಯಾವಾಗಲೂ ನೀವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. The Lord is telling to the disciples that there was a certain town. ಒಂದು ಪಟ್ಟಣದಲ್ಲಿದ್ದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, There was a judge ಅಲ್ಲಿ ಒಂದು ನ್ಯಾಯಾಧಿಪತಿ ಇದ್ದನು. who neither feared God nor man. ಆ ಮನುಷ್ಯನು ದೇವರಿಗೂ ಭಯಪಡುವವನಲ್ಲ, ಮನುಷ್ಯರಿಗೂ ಲಕ್ಷ್ಯ ಕೊಡುವವನಲ್ಲ, ಭಯಪಡುವವನಲ್ಲ. There was also a woman in the town. ಆ ಪಟ್ಟಣದಲ್ಲಿ ಒಂದು ಸ್ತ್ರೀ ಇದ್ದಳು. She was a widow. ಆಕೆ ವಿಧವೆಯಾಗಿದ್ದಳು. She kept on going and asking for justice towards him. ಆ ನ್ಯಾಯಾಧಿಪತಿಯ ಬಳಿಗೆ ಯಾವಾಗಲೂ ಎಡಬಿಡದೆ ಹೋಗಿ ಹೋಗಿ ನನಗೆ ನ್ಯಾಯ ತೀರಿಸಬೇಕು, ನನಗೆ ನ್ಯಾಯ ಕೊಡಬೇಕೆಂಬುದಾಗಿ ಬಿಡುತ್ತಾ ಕಾಡುತ್ತಾ ಇದ್ದಳು. We know that the judge do not fear God nor man. ಈ ನ್ಯಾಯಾಧಿಪತಿಯು ದೇವರಿಗೂ ಕೇಳುವವನಲ್ಲ, ಭಯಪಡುವವನಲ್ಲ, ಮನುಷ್ಯರಿಗೂ ಭಯಪಡುವವನಲ್ಲ. In spite of that, this widow is going each and every day and troubling the judge. ಈ ಒಂದು ವಿಷಯ ಗೊತ್ತಿದ್ದರೂ ಸಹ ಈ ವಿಧವೆ ಪ್ರತಿನಿತ್ಯವೂ ಆತನ ಬಳಿಗೆ ಹೋಗಿ ಆತನನ್ನು ಪೀಡಿಸುತ್ತಾ ಇದ್ದಳು. She is asking, grant me justice. ಸ್ವಾಮಿ, ನನಗೆ ನ್ಯಾಯವನ್ನು ತೀರಿಸಿರಿ, ನ್ಯಾಯವನ್ನು ಕೊಡಿರಿ ಎಂಬುದಾಗಿ ಬೇಡುತ್ತಾ ಇದ್ದಳು. Each and every day she continued doing the same. ಎಡಬಿಡದೆ ಇದೇ ಮಾತನ್ನು ಪದೇ ಪದೇ ಹೇಳುತ್ತಾ ನ್ಯಾಯಾಧಿಪತಿಯನ್ನು ಕಾಡಿಸುತ್ತಾ ಇದ್ದಳು. Verse 4 we read, 4ನೇ ವಾಕ್ಯದಲ್ಲಿ ಓದುತ್ತೇವೆ, for some time he refused. ಕೆಲವೊಂದು ಕಾಲ ಮಾತ್ರವೇ ಆಕೆಯನ್ನು ಆತನು ತಿರಸ್ಕಾರ ಮಾಡಿದನು. But finally he said to himself, ಆದರೆ ತನಗೆ ತಾನೇ ಕೊನೆಯದಾಗಿ ತನ್ನೊಳಗಡೆ ಮಾತಾಡಿಕೊಳ್ಳುತ್ತಾನೆ, even though I do not fear God, ನಾನು ದೇವರಿಗೆ ಭಯಪಡುವವನಿಲ್ಲದ ಪಕ್ಷದಲ್ಲಿಯೂ I do not care about the man, ಯಾವ ಮನುಷ್ಯನೂ ನಾನು ಲಕ್ಷ್ಯ ಕೊಡುವುದಿಲ್ಲ. but because this widow is bothering me, ಆದರೆ ಈ ಒಂದು ವಿಧವೆ ನನಗೆ ಬೇಸರಗೊಳಿಸುತ್ತಾ ಇದ್ದಾಳೆ, because of that I will see that she will get justice. ಈಕೆ ನನ್ನನ್ನು ಕಾಡುತ್ತಾ ಇದ್ದಾಳೆ, ಅದಕ್ಕಾಗಿಯೇ ಈಕೆ ನಾನು ನ್ಯಾಯವನ್ನು ತೀರಿಸುವೆನು. Look what a man is telling, a judge, a worldly judge is telling when the widow is troubling him. ಒಂದು ಲೋಕದ ನ್ಯಾಯಾಧಿಪತಿಯು ಒಂದು ವಿಧವೆಯು ಈ ರೀತಿ ಕಾಡುತ್ತಾ ಬೇಡುತ್ತಾ ಪೀಡಿಸುತ್ತಾ ಇರುವಾಗ ಆತನು ಏನು ಹೇಳುತ್ತಾನೆ ಸ್ವಲ್ಪ ನೀವು ಗಮನಿಸಬೇಕಾಗಿದೆ. And though he does not fear God nor man, still is telling, I will give justice to this widow. ದೇವರಿಗೂ ಮನುಷ್ಯರಿಗೂ ಭಯಪಡದವನಾಗಿದ್ದರೂ ಸಹ ಈ ವಿಧವೆಯ ಕಾಟ ತಾಳಲಾರದೆ ಈಕೆಗೆ ನಾನು ನ್ಯಾಯವನ್ನು ವಿಚಾರಣೆ ಮಾಡಿ ನ್ಯಾಯ ಕೊಡುತ್ತೇನೆ ಎಂಬುದಾಗಿ ತನ್ನೊಳಗಡೆ ಮಾತಾಡಿಕೊಂಡು ತೀರ್ಮಾನಿಸುತ್ತಾನೆ. Why did he decide to give justice to the widow? ಯಾಕೆ ಈ ವಿಧವೆಗೆ ಈ ನ್ಯಾಯ ತೀರ್ಪನ್ನು ಕೊಡುವುದಕ್ಕೆ ಆತನು ತೀರ್ಮಾನ ಮಾಡಿದನು? Because she continued to trouble the judge. ಯಾಕಂದ್ರೆ ನ್ಯಾಯಾಧಿಪತಿಯನ್ನು ಎಡಬಿಡಲೆ ಕಾಡುತ್ತಾ ಇದ್ದಳು. She did not stop.
ಆಕೆ ನಿಲ್ಲಿಸಲಿಲ್ಲ. She did not think it will get tired to go to the church, to the office each and every day. ಪ್ರತಿನಿತ್ಯ ಆತನ ಕೊಠಡಿಗೆ ಆತನ ಆಫೀಸ್ಗೆ ಹೋಗುವುದರಿಂದ ನನಗೆ ಬಹಳ ಆಯಾಸಗೊಳ್ಳುತ್ತದೆ, ಬೇಸರವಾಗುತ್ತದೆ ಎಂಬುದಾಗಿ ಆಕೆ ತೀರ್ಮಾನ She did ತೆಗೆದುಕೊಳ್ಳಲಿಲ್ಲ. not think I should spend money on traveling. ಪ್ರತಿನಿತ್ಯ ಪ್ರಯಾಣ ಮಾಡುವುದಕ್ಕೆ ನಾನು ಹಣವನ್ನು ವೆಚ್ಚ ಮಾಡಬೇಕೆಂಬುದಾಗಿ ಯೋಚಿಸಲಿಲ್ಲ. I did not think that even though I go, he may shout at me. ನಾನು ಪದೇ ಪದೇ ಹೋಗುವುದರಿಂದ ಆತನು ಬೈಯುತ್ತಾನೆ, ಗದರಿಸುತ್ತಾನೆ ಎಂಬುದಾಗಿ ಯೋಚನೆ ಮಾಡಲಿಲ್ಲ. I did not even think he might go without giving justice to her. ನಾನು ಈ ರೀತಿಯಾಗಿ ಪದೇ ಪದೇ ಹೋಗುವುದರಿಂದ ಅವನ ನ್ಯಾಯವನ್ನು ಕೊಡದೆ ಆ ರೀತಿಯಾಗಿ ಹೋಗಬಹುದು ಎಂಬುದಾಗಿ ಯೋಚನೆ ಮಾಡಲಿಲ್ಲ. I see the widow is having faith. ಆದರೆ ಅಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಷಯವೇನೆಂದರೆ ವಿಧವೆಯಲ್ಲಿ ಒಂದು ನಂಬಿಕೆ ಇತ್ತು. Even though the judge is a cruel man, I will still go and ask each and every day until I get justice. ನ್ಯಾಯಾಧಿಪತಿಯು, ನ್ಯಾಯ ತೀರಿಸುವಂಥ ವ್ಯಕ್ತಿಯು ಕ್ರೂರಿಯಾಗಿದ್ದ ಪಕ್ಷದಲ್ಲಿಯೂ ಸಹ ನನಗೆ ನ್ಯಾಯ ಸಿಗುವವರೆಗೂ ನಾನು ಬಿಡುವುದಿಲ್ಲ, ಪದೇ ಪದೇ ಆತನನ್ನು ಹೋಗಿ ಕಾಡುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡಳು. Verse from 6, the Lord is telling, 6ನೇ ವಾಕ್ಯದಿಂದ ಯೇಸು ಸ್ವಾಮಿ ಹೇಳುತ್ತಾರೆ, the unjust judge says, ಅನ್ಯಾಯಗಾರನಾದಂಥ ಈ ಒಂದು ನ್ಯಾಯಾಧಿಪತಿಯು he says he wants to give justice to the widow. ಆ ಒಂದು ವಿಧವೆಗೆ ನ್ಯಾಯವನ್ನು ಕೊಡಬೇಕೆಂಬುದಾಗಿ ಬಯಸುತ್ತಾನೆ. Will not God bring justice to the chosen ones? ಈ ರೀತಿಯಾಗಿ ಅನ್ಯಾಯಗಾರನಾದಂಥ ನ್ಯಾಯಾಧಿಪತಿಗೆ ಒಂದು ವಿಧವೆಗೆ ನ್ಯಾಯ ತೀರಿಸುವುದಾದರೆ, ನ್ಯಾಯಾಧಿಪತಿಯು ನೀತಿವಂತನು ಪರಿಶುದ್ಧನಾಗಿರುವಂಥ ದೇವರು ತನ್ನ ಜನಗಳಿಗೆ ನ್ಯಾಯ ತೀರಿಸದೇ ಇರುವವನೇ? Who will cry to him day and night? ಹಗಲು ರಾತ್ರಿ ಅಳುವಂಥವ್ರಿಗೆ ನಾನು ಸುಮ್ಮನೆ ಬಿಟ್ಟು ಬಿಡುತ್ತೇನೋ? Will he put them off? ಅವರನ್ನು ಸುಮ್ಮನೆ ತಳ್ಳಿ ಬಿಡುತ್ತೇನೋ? Will he see that they will he will see, the Lord is telling, I tell you, he will see that they get justice and quickly. ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಆರಿಸಿಕೊಂಡಂಥ ಜನ, ನಾನು ಆದುಕೊಂಡಂಥ ಜನಗಳಿಗೆ ನಾನು ನ್ಯಾಯ ತೀರಿಸದೆ ತಡ ಮಾಡುವುದಿಲ್ಲ, ಬೇಗನೆ ಅವರಿಗೆ ನ್ಯಾಯವನ್ನು ಕೊಡುವಾತನಾಗಿದ್ದೇನೆ. The Lord is telling, he will give justice that too quickly in your life. ನಿನ್ನ ಜೀವನದಲ್ಲಿ ನಾನು ನಿನಗೆ ಬೇಗನೆ ನ್ಯಾಯವನ್ನು ಒದಗಿಸಿಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. You may be crying day and night for the salvation of your family. ನಿನ್ನ ಕುಟುಂಬದ ರಕ್ಷಣೆಗೋಸ್ಕರ ರಾತ್ರಿ ಹಗಲು ನೀನು ಅಳುತ್ತಾ ಇರಬಹುದು. You may be crying for your husband, for your wife, for your children, for your brothers or sisters. ಒಂದು ವೇಳೆ ನಿನ್ನ ಗಂಡನಿಗಾಗಿ, ನಿನ್ನ ಹೆಂಡತಿಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗಾಗಿ ನೀನು ಹಗಲು ರಾತ್ರಿ ಅಳುತ್ತಾ ಇರಬಹುದು. Maybe for salvation or for deliverance of sicknesses or for evil spirit. ಒಂದು ವೇಳೆ ರಕ್ಷಣೆಗಾಗಿ ನೀನು ಅಳುತ್ತಾ ಇರಬಹುದು, ದೆವ್ವ ಭೂತ ಪಿಚಾಚಿ ಕಾಟಗಳಿಂದ ಪೀಡಿತದಿಂದ ವಿಮೋಚನೆಗಾಗಿ ಅಳುತ್ತಾ ಇರಬಹುದು. ಒಂದು ವೇಳೆ ರೋಗದಿಂದ ಮುಕ್ತಿ ಹೊಂದುವುದಕ್ಕಾಗಿ, ಆರೋಗ್ಯ ಹೊಂದುವುದಕ್ಕಾಗಿ ಅಳುತ್ತಾ ಇರಬಹುದು. The Lord is telling, crying is not going in vain. ನಿನ್ನ ಒಂದು ಕಣ್ಣೀರು ವ್ಯರ್ಥವಾಗಿ ಹೋಗುವುದಿಲ್ಲ ಎಂಬುದಾಗಿ ಸ್ವಾಮಿ Your ಹೇಳ್ತಾರೆ. prayer is not going in vain. ನಿನ್ನ ಪ್ರಾರ್ಥನೆಯು ವ್ಯರ್ಥವಾಗಿ ಹೋಗುವುದಿಲ್ಲ. You searching the presence of the Lord each and every day is not going in vain. ಪ್ರತಿನಿತ್ಯವೂ ನೀನು ದೇವರ ಪ್ರಸನ್ನತೆಯನ್ನು ಹುಡುಕಿದ್ದು ಎಂದೆಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. Do not think about the time, about the days or about the years, how long the Lord is taking. ಯಾಕೆ ದೇವರು ಇಷ್ಟು ದಿನಗಳು, ಇಷ್ಟು ತಿಂಗಳು, ಇಷ್ಟು ವರ್ಷಗಳು ತೆಗೆದುಕೊಳ್ಳುತ್ತಾನೆ ಎಂಬುದಾಗಿ ನೀನು ಚಿಂತಿಸಬೇಡ. At one day the Lord is telling, he will bring justice that too quickly in your life. ಒಂದು ದಿನ ಬರ್ತದೆ, ಒಂದು ನಿಯಮಿತ ಕಾಲವು ಬರ್ತದೆ. ಆ ಕಾಲದಲ್ಲಿ ಕರ್ತನು ನಿನಗೆ ಖಂಡಿತವಾಗಿಯೂ ನ್ಯಾಯವನ್ನು ತೀರಿಸಿ ನಿನಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. 1 Thessalonians chapter 5 ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ verse 16, 17 and 18. 16, 17, 18ನೇ ವಾಕ್ಯದಲ್ಲಿ What ನೋಡುತ್ತೇವೆ. does the verse says? ಅಲ್ಲಿ ವಾಕ್ಯ ಏನು ಹೇಳುತ್ತದೆ? Rejoice always. ಯಾವಾಗಲೂ ಸಂತೋಷಿಸಿರಿ. Means happy moment, sad moment. Even though you're crying, you're depressed, the Lord is telling, always rejoice. ನೀನು ಚಿಂತಾಭ್ರಾಂತನಾಗಿದ್ದಾಗ, ರೋಗದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಅವಮಾನದಲ್ಲಿದ್ದಾಗ ನೀನು ಎಡಬಿಡದೆ ನೀನು ಸಂತೋಷಿಸು. Pray continually. ಎಡಬಿಡದೆ ಪ್ರಾರ್ಥಿಸು. Sometimes we think, I prayed for so many years, for 1 year, 2 years, 10 years.
let me stop praying those things. 1 ವರ್ಷ ಪ್ರಾರ್ಥನೆ ಮಾಡಿದೆ, 2 ವರ್ಷ ಪ್ರಾರ್ಥನೆ ಮಾಡಿದೆ, 10 ವರ್ಷ ಪ್ರಾರ್ಥನೆ ಮಾಡಿದೆ, ಏನು ಉತ್ತರ ಕಾಣಲಿಲ್ಲ, ನಾನು ಇಲ್ಲಿಗೆ ನಿಲ್ಲಿಸಿಬಿಡ್ತೇನೆ ಎಂಬುದಾಗಿ ಕೆಲವೊಬ್ಬರು ಯೋಚಿಸಬಹುದು ನಿಮ್ಮಲ್ಲಿ. The Lord is telling, pray whatever you're praying, pray it continually. ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ನಿಲ್ಲಿಸಬೇಡ, ಎಡಬಿಡದೆ ನೀನು ಪ್ರಾರ್ಥಿಸು. Give thanks in all circumstances. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. For this is God's will for you in Christ Jesus. ಯೇಸು ಕ್ರಿಸ್ತುವಿನಲ್ಲಿ ಇದೇ ನೀವು ಮಾಡುವಂತ ಒಂದು ಒಳ್ಳೆಯ ಕಾರ್ಯವಾಗಿದೆ. Always rejoice, pray to God and give thanks to Him. ಯಾವಾಗಲೂ ಸಂತೋಷವುಳ್ಳವರಾಗಿರಿ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕರ್ತನನ್ನು ಸ್ಮರಿಸಿರಿ. Here in Luke chapter 18, the widow prayed continually. ಇಲ್ಲಿ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆ ವಿಧವೆ ಎಡಬಿಡದೆ ಬೇಡಿಕೊಂಡಳು. She always gave thanks to the Lord even in a difficult situation. ಎಲ್ಲಾ ತೊಂದರೆಯ, ಕಷ್ಟದ, ಇಕ್ಕಟ್ಟಿನ ಸಮಯಗಳಲ್ಲಿಯೂ ಆ ವಿಧವೆ ಅವಳು ಹುಡುಕಿದಳು ನ್ಯಾಯಾಧಿಪತಿಯನ್ನು ಎಂಬುದಾಗಿ ನೋಡ್ತೇವೆ. She rejoiced always. She rejoiced in going to the office each and every day to meet the judge to ask for justice to her life. ತನಗೆ ನ್ಯಾಯ ಸಿಗಬೇಕು ಎಂಬುದಾಗಿ ನ್ಯಾಯಾಧಿಪತಿಗಳ ಬಳಿಯಲ್ಲಿ ಆತನ ಕೊಠಡಿಗೆ ಅಂದರೆ ಆಫೀಸ್ಗೆ ಎಡಬಿಡದೆ ಹೋದಳು ಎಂಬುದಾಗಿ ನೋಡುತ್ತೇವೆ. Verse 8 says, Luke chapter 18 verse 8. ಲೂಕನ ಸುವಾರ್ತೆ 18ನೇ ಅಧ್ಯಾಯದ 8ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. Jesus is going to give you deliverance. ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡಲಿದ್ದಾನೆ. He is going to give you justice. ಆತನು ನಿಮಗೆ ನ್ಯಾಯ ತೀರ್ಪನ್ನು He ಕೊಡಲಿದ್ದಾನೆ. is going to give it quickly in your life. ಆತನು ಬೇಗನೆ ನಿನ್ನ ಜೀವಿತಗಳಲ್ಲಿ But ಕೊಡುವಾತನಾಗಿದ್ದಾನೆ. never stop praying to God. ಆದರೂ ಸಹ ನೀವು ಕರ್ತನಿಗೆ ಪ್ರಾರ್ಥನೆ ಮಾಡುವುದನ್ನು ಎಡಬಿಡದೆ ಮಾಡಿರಿ. Pray to God each and every day. ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಿರಿ. Give thanks to Him. ಆತನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ. And rejoice. Do not worry about things that is not yet come into your life. ನಿನ್ನ ಜೀವನದಲ್ಲಿ ಬರದೇ ಇರುವಂತ ಕಾರ್ಯಕ್ಕಾಗಿ, ನಡೆಯದೇ ಇರುವಂತ ಕಾರ್ಯಕ್ಕಾಗಿ, ಅದ್ಭುತಗಳಿಗೋಸ್ಕರ, ಬಿಡುಗಡೆಗೋಸ್ಕರ ಯಾವುದೇ ಚಿಂತೆಯನ್ನು ಮಾಡದೆ ಎಡಬಿಡದೆ ಪ್ರಾರ್ಥಿಸಿರಿ. Because the Lord is going to bring justice to your life. ನಿನ್ನ ಜೀವನದಲ್ಲಿ ಕರ್ತನು ನಿನಗೆ, ನಿನ್ನ ಪಕ್ಷದಲ್ಲಿ ನಿನಗೆ ನ್ಯಾಯವನ್ನು ಕೊಡುವ He ದೇವರಾಗಿದ್ದಾನೆ. is going to answer all your prayers. ಎಲ್ಲಾ ನಿನ್ನ ಪ್ರಾರ್ಥನಾ ವಿಜ್ಞಾಪನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ. He is going to give deliverance from the sicknesses. ನಿನ್ನ ರೋಗದಿಂದ ಆತನು ನಿನಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಡಲಿದ್ದಾರೆ. He is going to bring blessings in your life. ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ಆಶೀರ್ವಾದಗಳನ್ನು ತೆಗೆದುಕೊಂಡು He is going ಬರ್ತಾರೆ. to bring happiness, peace, joy in your life. ನಿನ್ನ ಜೀವನದಲ್ಲಿ ಆನಂದ, ಸಂತೋಷ, ನೆಮ್ಮದಿ, ಸಮಾಧಾನ ಎಲ್ಲವನ್ನು ತೆಗೆದುಕೊಂಡು ಬಂದು ಕೊಡುವ ದೇವರಾಗಿದ್ದಾರೆ. ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ವಿಡಿಯೋ ನೋಡುವಂಥ ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಯಾರಾಗಿದ್ದರೂ ಸರಿ, ಚಿಂತೆ ಇಲ್ಲ. ಯೇಸು ಸ್ವಾಮಿ ನಿನಗೆ ನ್ಯಾಯ ತೀರಿಸುವ ದೇವರಾಗಿದ್ದಾರೆ. ಅಂದರೆ ನ್ಯಾಯವನ್ನು ಕೊಡುವ ದೇವರಾಗಿದ್ದಾರೆ. ಲೋಕದ ಮನುಷ್ಯನು ಕೊಡದೆ ಹೋದರೂ ಸಹ ಸೃಷ್ಟಿಕರ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪಿಯು, ಸರ್ವಶಕ್ತನಾಗಿರುವಂಥ ದೇವರು ನಿನಗೆ ನ್ಯಾಯ ಕೊಡುತ್ತಾರೆ. ಕಣ್ಗಳನ್ನು ಮುಚ್ಚಿ ಯೇಸು ಸ್ವಾಮಿಯ ಬಳಿಗೆ ಬಾ, ಯೇಸು ಸ್ವಾಮಿಯ ಬಳಿಗೆ ಬಾ. ಆತ ನಿನಗೆ ನ್ಯಾಯವನ್ನು ಕೊಡುತ್ತಾರೆ, ವಿಮೋಚನೆಯನ್ನು ಕೊಡುತ್ತಾರೆ, ಆರೋಗ್ಯವನ್ನು ಕೊಡುತ್ತಾರೆ, ಶಾಂತಿ ಸಮಾಧಾನವನ್ನು ಕೊಡುತ್ತಾರೆ, ಆಶೀರ್ವಾದವನ್ನು ಕೊಡುತ್ತಾರೆ. ಪ್ರಾರ್ಥಿಸೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಈ ಸಂದೇಶವನ್ನು ಕೇಳ್ತಾ ಇರುವಂಥ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳಿಗಾಗಿ ಸ್ತೋತ್ರ, ಯವನಸ್ಥ ಮಕ್ಕಳಿಗಾಗಿ ಸ್ತೋತ್ರ, ಪುಟ್ಟ ಮಕ್ಕಳಿಗಾಗಿ ಸ್ತೋತ್ರ, ತಾಯಂದರು ತಂದೆಯಂದರಿಗಾಗಿ ಸ್ತೋತ್ರ. ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಈ ಸಂದೇಶವನ್ನು ಕೇಳುವಾಗಲೇ ಪವಿತ್ರಾತ್ಮನ ವೈಯಕ್ತಿಕವಾಗಿ ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸುತ್ತೇನೆ. ಅವರ ಪ್ರಾರ್ಥನೆಯನ್ನು ಕೇಳಿಯಪ್ಪ, ಅವರಿಗೆ ಸದುತ್ತರವನ್ನು ದಯಪಾಲಿಸಿಕೊಡ್ರಿ, ಬಿಡುಗಡೆಯನ್ನು ಕೊಡ್ರಿ, ಆಶೀರ್ವಾದವನ್ನು ಕೊಡ್ರಿ, ಶಾಂತಿ ಸಮಾಧಾನವನ್ನು ಕೊಡ್ರಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.